ನನ್ನ ಮಗಳನ್ನ ಕಡಿದು ಫ್ರಿಡ್ಜ್ ನಲ್ಲಿ ಇಡ್ತಾರೆ. ಅವಳು ನೆಮ್ಮದಿಯಿಂದ ಜೀವನ ಮಾಡಿಲ್ಲ. ಪ್ಲೀಸ್ ನನ್ನ ಮಗಳನ್ನ ನನಗೆ ಕೊಡಿಸಿ ಬಿಡಿ ಅಂತ ಹೆತ್ತ ತಾಯಿ ಅಂಗಲಾಚುತ್ತಿದ್ದಾಳೆ. ಇದೆಲ್ಲದರ ನಡುವೆ ಯೂಟ್ಯೂಬರ್ ಖ್ವಾಜಾ ಸಿರಹಟ್ಟಿ ವಿರುದ್ಧ ಈಗ ಆರೋಪಗಳ ಸರಮಾಲೆಯೇ ಸುತ್ತಿಕೊಂಡಿದೆ. ಮುಕುಳೆಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಮೂಲಕ ಜನರನ್ನ ರಂಜಿಸುತ್ತಿದ್ದ ಖ್ವಾಜಾ ಬಂದೆ ನವಾಜ್ ಎಂಬಾತ ಗಾಯತ್ರಿ ಜಾಲಿಹಾಳ್ ಎಂಬಾಕೆಯನ್ನ ಮೋಸ ಮಾಡಿ ಮತಾಂತರ ಮಾಡಿ ಮದುವೆ ಆಗಿದ್ದಾನೆ ಅಂತ ಹೆತ್ತವರು ಆರೋಪ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆರೋಪ ಮುನ್ನೆಲೆಗೆ ಬಂದಿದೆ. ಸುಳ್ಳು ದಾಖಲೆಯನ್ನ ಕೊಟ್ಟು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆ ಮಾಡಿಕೊಂಡಿದ್ದಾನೆ. ಅಲ್ಲದೆ 28 ಏಪ್ರಿಲ್ 2025 ಮುಂಡಗೋಡದ ಹಾಲ್ನಲ್ಲಿ ಮದುವೆ ಆಗಿರೋದಾಗಿ ದಾಖಲೆ ನೀಡಿದ್ದಾನೆ. ಆದರೆ ಎಲ್ಲ ದಾಖಲೆಗಳು ಸಂಪೂರ್ಣ ಸುಳ್ಳಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಮೆಟ್ಟಿಲೇರೋದಾಗಿ ಶ್ರೀರಾಮ ಸೇನಾ ಮುಖಂಡರು ನಿರ್ಧಾರ ಮಾಡಿದ್ದಾರೆ. ಖಾಜಾ ಮುಕುಳೆಪ್ಪ ಅಂತಿನಲ್ಲ, ಅವನು ಮತ್ತು ಗಾಯತ್ರಿ ಸೇರಿಬಿಟ್ಟು ಮುಣಗೋಡದಲ್ಲಿ ಹೋಗ್ಬಿಟ್ಟು ಏನು ಸಬ್ ರಿಜಿಸ್ಟ್ರಲ್ಲಿ ಏನು ಮದುವೆ ಆಗಿದಾರಲ್ಲ, ಅದರಲ್ಲಿ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಏನೇನಿದೆ ಅಂತಂತ ಹೇಳಿದ್ರೆ ಅವರು ಬಾಡಿಗೆ ಪತ್ರ ಹಚ್ಚಿದ್ದಾರೆ. ಬಾಡಿಗೆ ಪತ್ರ ಏನಂತಂದ್ರೆ ನಾನು ಇದ್ದೇನೆ ಅಂತೇಳಿ, ಬಟ್ ಅವರು ಆ ರೆಸಿಡೆನ್ಸಿಯಲ್ಲಿ ಅವ್ರು ಇಲ್ಲೇ ಇಲ್ಲ. ಅಲ್ಲಿ ನಾವು ಹೋಗ್ಬಿಟ್ಟು ವಿಚಾರಣೆ ಮಾಡಿದ್ದೀವಿ, ಅವರು ಇಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಅದಾದ ನಂತರ ನಾವು 28/4/2025 ಟ್ರಿನಿಟಿ ಹಾಲ್ ಮುಣಗೋಡದಲ್ಲಿ ಮದುವೆ ಆಗಿದ್ದೀವಿ ಗುರು ಹಿರಿಯರ ಸಮಕ್ಷಮದಲ್ಲಿ ಅಂತ ಹೇಳಿದ್ದಾರೆ. ಅಲ್ಲೂ ಹೋಗಿ ವಿಚಾರಣೆ ಮಾಡಿದ್ವಿ, ಅವರು ಕೂಡ ಏನು ಮದುವೆ ಆಗಿಲ್ಲ. ಆಮೇಲೆ ಎಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮದುವೆ ಆಗಿದ್ದಾರೆ ಅಂತ ಹೇಳಿದಕ್ಕೆ ನಮಗೆಲ್ಲ ದಾಖಲಾತಿಗಳು ಸಿಕ್ಕಿದೆ. ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ನಾವು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀವಿ. ಅದರ ವಿರುದ್ಧ ನಾವು ನ್ಯಾಯವನ್ನು ಪಡಿತೀವಿ. ಅಲ್ಲ, ಅವ್ರನ್ನೆಲ್ಲ ಬಂಧನ ಮಾಡ್ಬೇಕಾ, ಮತ್ತು ಈಗ ಏನದು ಸಬ್ ರಿಜಿಸ್ಟರ್ ಮ್ಯಾರೇಜ್ ಮಾಡಿದಾರಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾ ಇಮಿಡಿಯೇಟ್ಲಿ ಅಂತೇಳಿ ಕೇಳ್ಕೊಂತೀನಿ. ಹೌದು ಸರ್. ನೆಕ್ಸ್ಟ್ ಈಗ FIR ಅಂತೂ ಮಾಡಿದ್ವಿ, ಹುಡುಗಿಯವರ ತಾಯಿ ತೊಗೊಂಡು ಹೋಗ್ಬಿಟ್ಟ. ಸೊ ನೆಕ್ಸ್ಟ್ ಏನಾದರೂ ಅದೇನಾದ್ರು ಪ್ರಕ್ರಿಯೆ ಮಾಡಿಲ್ಲ ಅಂದರೆ ಮುಂದೆ ನ್ಯಾಯಾಲಯಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ಇನ್ನು ಮನೆ ಬಾಡಿಗೆ ಹೆಸರಲ್ಲಿ ಸುಳ್ಳು ಹೇಳಿ ಅನಧಿಕೃತ ದಾಖಲೆಗಳನ್ನು ನೀಡಿದ್ದಾನೆ. ಈ ನಿಟ್ಟಿನಲ್ಲಿ ಖ್ವಾಜಾ ವಿರುದ್ಧ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಗಾಯತ್ರಿ ತಾಯಿ ಶಿವಕ್ಕ ಜಾಲಿಹಾಳ ಗಂಭೀರವಾಗಿ ಆರೋಪಿಸಿದ್ದು, ನನ್ನ ಮಗಳನ್ನ ಕಡ್ದು ಹಾಕ್ತಾರೆ ಅಂತ ಕಣ್ಣೀರಿಟ್ಟಿದ್ದಾರೆ. ಗುಡ್ದ ಮದುವೆಯಾಗಿ ಬಂದಾರ, ಮುಡಗುಡ್ದಾಗ ಹೆಂಗ ಮೋಸ್ರಿ ಮತ್ರಿ ಮೋಸ ಅಲ್ರಿ. ಈಗ ಇದು ನಮ್ ಧರ್ಮ ನಾವ್ ಇರ್ತೀವಿ, ನಿಮ್ ಧರ್ಮ ನೀವ್ ಇರ್ತೀವಿ ಅಂದ್ರೆ ಈಗ ಹೇಳಿ ಕೇಳಿ ಮಾಡ್ಬೇಕಲ್ರಿ. ಈಗ ನಮ್ ಸಂಘಟ ಮಂದಿ ತಗೊಂಡೋಗಿ ನಾನು ಅಕ್ಕಿ ಕಾಳು ಒಗದ್ ಬರ್ತಿದ್ದೆ ರೀ. ಮತ್ತೆ ಹೆಂಗ್ ಮೋಸ ಮಾಡಿದ್ರಿ ಅವ, ಎಲ್ಲಾ ದಾಖಲೆ ಸುಳ್ಳು ಕೊಟ್ರಿ. ಈಗ ನಾಳಿಂದ ನಮ್ಮ ಮಗಳಿಗೆ ಏನ್ ಕೇಳ್ರ ಆದ್ರೆ ನಿನ್ ದಾಖಲೆ ಸುಳ್ಳು ಇಲ್ಲಂಗ್ ಲಗ್ನ ಆಗೇನೆ ಅಂದು ಬಿಟ್ರ ನಾವ್ ಎಲ್ಲಿ ಹೋಗುಣ್ರಿ? ಈಗ ಅವ್ರು ನೀತಿ ಮಾಡಿದ್ರಲ್ಲ, ಅಟ್ಲೀಸ್ಟ್ ನಿಮ್ ಮನೆಗ್ ಬಂದ ನಾವು ಮದ್ವೆ ಆಗ್ತೇವೆ ಅಂತ ಪ್ರಸ್ತಾಪ ಏನಾದ್ರು ಮಾಡಿದ್ರ ಮೊದಲ? ಅವ್ರ ಅಪ್ಪ ಅವ್ವ ಅಷ್ಟ ಬಂದಿದ್ರಿ. ನಾವು ನಮ್ ಕಷ್ಟ ಬೇರೆ ನಿಮ್ ಕಷ್ಟ ಬೇರೆ ರೀ. ನಿಮ್ ಮಗನ್ ನೀವ್ ನೋಡ್ಕೋರಿ, ನಮ್ ಮಗಳ್ ನಾವ್ ನೋಡ್ಕೋತೇವ ಅಂತ ವಾಪಸ್ ಕಳ್ಸಿದ್ದೀವ್ರಿ ಸರ್. ಮದ್ವಿಕ್ಕಿಂತ ಮೊದ್ಲ್ರಿ, 1 ತಿಂಗಳ ಹಿಂದ್ರಿ. ಆತ್ ಬಿಡ್ರಿ, ಹಂಗಾರ ನಾವು ನಮ್ ಮಗನ್ ನೋಡ್ಕೋತೇವ ಅಂತ ಹೋಗಿದ್ರಿ. ಈಗ ನಮ್ಮ ಮನ್ಯಾಗ ನನ್ ಕೂಡ ರೀಲ್ಸ್ ಮಾಡ್ಕೊತ ಮಟ್ಕೊಂತ ಆಕಿ ಸಪೋರ್ಟ್ ಮಾಡಿದ್ದು ನಾನು ನನ್ನ ಮಗಳು ಮುಂದುವರ್ಲಿ, ದೊಡ್ಡ ಹೀರೋಣಿ ಆಗ್ಲಿ ಅಂತ ನಾ ಮಾಡೇನ್ರಿ. ಹಿಂಗ ಈ ತರ ಕೆಟ್ಟ ಭಾವನೆಲಿಂದ ಮಾಡಿಲ್ರಿ ಸರ್ ನಾವು. ನೀವು ಎಲ್ಲಿ ಕೊಡ್ತೀರಿ ಅಲ್ಲಿ ಮದುವೆ ನೀವ ಬೇರೆ ಗಂಡನ್ ನೋಡ್ರು ಅಂದಿದ್ರಿ. ನಾವ್ ಎಲ್ಲಾ ನಮ್ ಮಂದಿ ಬಳಗ ಕೇಳಿ ಇಟ್ಟಿದ್ವಿ. ಆತ ಎಲ್ಲಾರ ನೋಡೋಣ ಹೊಂಟ ಹೋಗ್ತಾನ, ಮತ್ ಇಬ್ರಿದ್ರ ಆಕಿಗ್ ತ್ರಾಸ ಆಕತ್ ನನ್ನ ಮಗಳಿಗೆ ಹೊಂಟ ಹೋಗ್ತಾನ ನೋಡೋಣ ಅಂದ್ರಿ. ನಾವ್ ಗಂಡ ಹುಡ್ಕ್ಯಾಡತ್ತಿದ್ದೀವ್ರಿ. ಆಕಿ ಹ್ಞೂ ಅಂದಿದ್ರಿ ಸರ್. ಹ್ಞೂ ಅಂದು ಲಗ್ನ ಆಗಿ ಬಂದು ನಮ್ಮ ಮನ್ಯಾಗ ಉಳುದು 20 ದಿನ ಆಮೇಲೆ ಹೋಗ್ಯಾಡ್ರಿ. ಆಕಿ ನನಗೆ ಏಟು ಗೊತ್ತಿಲ್ರಿ, ಬಾಳ ಮೋಸ ಮಾಡ್ಯಾರ್ರಿ. ಏಟೇಟು ಕೊಟ್ಟಿಲ್ರಿ ಸರ್. ದಾಂಡೋಲಿ ಸೂಟಿಗೆ ಹೋಗ್ಕೇನೆ ಅಂತ ಹೋಗ್ಯಾಡ್ರಿ ಸರ್. ಏನು ಒಂದು ಚುಟಿಗೆ ಅಂದಿಲ್ರಿ ಸರ್. ಬಾಳ ಮೋಸ ಮಾಡಿ ಹೋಗ್ಯಾರ್ರಿ ಅವ್ರು. ಮೋಸ ಅಂದ್ರ ಬಾಳ ಮೋಸ ಮಾಡ್ಯಾರಿ. ಎಲ್ಲಿ ಕೊಡ್ತೀವಿ ಅಲ್ಲಿ ಲಗ್ನಕ್ಕನೆ ಅಂತ ಮಾತು ಕೊಟ್ಟಾಡ್ರಿ ಸರ್. ಅಲ್ಲಿ ಒಟ್ಟ ಖುಷಿ ಇರಂಗಿಲ್ರಿ. ಅವ್ರು ಜಗ್ಗಿ ಫ್ಯಾಮಿಲಿ ಅದಾರ್ರಿ. ನಾ ಆಕಿನ ಗಿನಿ ಬೆಳೆಸ್ದಂಗ 2 ಮಕ್ಕಳ್ರಿ. ನನಗೊಂದ್ ಹುಡುಗ ಹುಡುಗಿ. ಆಕಿನ ಮನಗಿಸಿ ಕೆಲಸ ಮಾಡ್ತಿದ್ದೇರಿ ಸರ್. ಅವರು 20 ಆಳ್ ಅದಾರ್ರಿ. ನನ್ನ ಮಗಳು ಎಟೇಟು ಸುಖವಾಗಿರುದಿಲ್ರಿ. ಆಕಿನ ಕಡದು ಫ್ರಿಜ್ನಾಗ ಇಡ್ತಾರ ಹೊರತು ಅವ್ರು ಸುಖದಿಂದ ಇಡಂಗಿಲ್ರಿ ಸರ್. ಮುಂದೆ ನಮ್ಮ ಮಗಳು ನಮಗ್ ತಂದು ಕೊಟ್ಟು ಬಿಡ್ರಿ.